ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ, 4ನೇ ಮನೆಯ ಅಧಿಪತಿ ವಿವಿಧ ಭಾವಗಳಲ್ಲಿ ಏನು ಫಲ ಅಂತ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ನಾನೀಗ ಮೇಷ ಲಗ್ನ ತೊಗೊಂಡಿದ್ದೀನಿ. ನಿಮ್ಮ ಲಗ್ನದಿಂದ ನೋಡ್ಕೊಬೇಕು. ನೀವು ನಿಮ್ಮ ಲಗ್ನದಿಂದ ಲೆಕ್ಕ ಹಾಕೊಬೇಕು. ಇದು ಬರ್ತು ಡೆತ್, ಹುಟ್ಟಿನಿಂದ ಸಾಯೋವರೆಗೂ ಇರುತ್ತೆ. ಮತ್ತು ಇದು ಏನು ಹೇಳ್ತಾ ಇದ್ದೀನೋ ಇದೆಲ್ಲ ಫಾರ್ ಎಕ್ಸಾಂಪಲ್, ಈಗ 4ನೇ ಮನೆ ಅಧಿಪತಿ 1ರಲ್ಲಿ ಇದು ಇದ್ದಾಗ ಏನಾಗುತ್ತೆ, ಈಗ ನಾನು ಏನು ಹೇಳ್ತೀನಿ ಇದು ಜೀವನದುದ್ದಕ್ಕೂ ಇದೇ ಜಂಜಾಟದಲ್ಲಿ, ಇದೇ ಪ್ರಯತ್ನದಲ್ಲಿ, ಇದೇ ಒದ್ದಾಟದಲ್ಲಿ, ಇದರಲ್ಲೇ ನಿರತರಾಗಿರ್ತೀರಾ. ಇದೇ ನಡೀತಾ ಇರುತ್ತೆ ಅಂತ ಅದರ ಅರ್ಥ. ಓಕೆನಾ? ನೋಡಿ ವೀಕ್ಷಕರೇ, ಇಲ್ಲಿ ಬರೆದಿದ್ದೀನಿ. ಸಿಂಪಲ್, ಏನಿಲ್ಲ. ನಾನು ಈಗ 4ನೇ ಬ್ರಾಕೆಟಲ್ಲಿರೋದು ಅಧಿಪತಿ, ಮೇಲ್ಗಡೆ ಇರೋದು ಆ ಅಧಿಪತಿ ಎಲ್ಲಿ ಕುಳಿತುಕೊಂಡಿದ್ದಾನೆ, ಇಷ್ಟೇ. ಇದೇನಿಲ್ಲ. ಕೆಳಗಡೆ ಬ್ರಾಕೆಟಲ್ಲಿರೋದು ಅಧಿಪತಿ 4ನೇ ಮನೆ ಅಧಿಪತಿ ಎಲ್ಲಿದ್ದಾನೆ? 1ನೇ ಮನೆಯಲ್ಲಿದ್ದಾನೆ. 4ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 4ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಕೂತ್ಕೊಂಡವನೆ. 4ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಕೂತ್ಕೊಂಡವನೆ. 4ನೇ ಮನೆ ಅಧಿಪತಿ 4ರಲ್ಲಿ ಕೂತ್ಕೊಂಡಿದ್ದಾನೆ. ಈ ರೀತಿ ಕೆಳಗಡೆ ಇರೋದು ಅಧಿಪತಿ, ಮೇಲೆ ಇರೋದು ಕುಳಿತಿರುವ ಜಾಗ. ಇದಿಷ್ಟೇ. ಓಕೆನಾ ವೀಕ್ಷಕರೇ? ಇದರಲ್ಲಿ ಸೂಕ್ಷ್ಮತೆ ಏನು ಗೊತ್ತಾ? ಯಾವತ್ತೇ ಆಗಲಿ, ಈಗ 4ನೇ ಮನೆಯ ಅಧಿಪತಿ 1ರಲ್ಲಿ ಕೂತ್ಕೊಂಡಿದ್ದಾನೆ. ಆವಾಗ ಏನು ಮಾಡ್ತಾನೆ, ಫಸ್ಟು ಅವನು ಯಾವ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟವನೋ ಆ ಮನೆ ಫಲ ಕೊಟ್ಬಿಡ್ತಾನೆ. ಆಮೇಲೆ ಅವಾಗ ಯೋಚನೆ ಮಾಡ್ತಾನೆ, ನಾನು ಯಾವ ಮನೆ ಅಧಿಪತಿ, ಕರೆಕ್ಟು, ನಾನು 4ನೇ ಮನೆ ಅಧಿಪತಿ, 4ನೇ ಮನೆ ಫಲ ನಾನು ಕೊಡಬೇಕು ಅಂತ ಆವಾಗ ಸ್ವಲ್ಪ ಡಿಲೇ ಮಾಡಿ ಯೋಚನೆ ಮಾಡಿ ಆಮೇಲೆ 4ನೇ ಮನೆ ಫಲವನ್ನು ಕೊಡೋದಕ್ಕೆ ಬರ್ತಾನೆ. ಆದರೆ ಇವೆರಡು ಮಿಕ್ಸ್ ಆಗೇ ಕೊಡ್ತಾನೆ. ಇದು ಮುಂದೆ, ಇದು ಹಿಂದೆ, ಇದು ಪ್ರಧಾನ, ಇದು ನಿಧಾನ, ಅಷ್ಟೇ. ಓಕೆ ವೀಕ್ಷಕರೇ, ಇವಾಗ ನೋಡಿ 4ನೇ ಮನೆ, ನೋಡಿ ಆಲ್ರೆಡಿ ಬರ್ತೀನಿ. 4ನೇ ಮನೆ ಅಧಿಪತಿ. ಓಕೆನಾ? 4ನೇ ಮನೆ ಅಧಿಪತಿ ನಿಮ್ಮ ಜಾತಕದಲ್ಲಿ 4ನೇ ಮನೆ ಅಧಿಪತಿ 1ರಲ್ಲಿದ್ದರೆ ಏನಾಗುತ್ತೆ ಅಂತಂದರೆ, ಮನೆಯ ಮೇಲೆ ಹೆಚ್ಚು ಗಮನ ಇರುತ್ತೆ ಅವ್ರಿಗೆ. ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ಮನೆ ಸುರಕ್ಷಿತವಾಗಿರಬೇಕು, ಆಮೇಲೆ ನಮ್ಮ ವಾಹನ ಚೆನ್ನಾಗಿರಬೇಕು, ಒಂದು ಸ್ಕ್ರ್ಯಾಚು, ಒಂದು ಡೆಂಟು ಆಗಬಾರ್ದು. ಆದರೆ ಟಕ್ ಅಂತ ನಾವು ರೆಡಿ ಮಾಡಿಸ್ಬಿಡ್ಬೇಕು. ಈ ಥರ ತುಂಬ ಚೆನ್ನಾಗಿರ್ಬೇಕು. ಅದ್ರ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಮತ್ತು ಒಂದು ಓದೋದ್ರಲ್ಲೂ ಅಷ್ಟೇ ಚೆನ್ನಾಗಿ ಅವರೇ ಇಷ್ಟಪಟ್ಟು ಓದ್ತಾರೆ. ಇದು ನಡೀತಾ ಇರುತ್ತೆ ವೀಕ್ಷಕರೇ. ನೆಕ್ಸ್ಟು 4ನೇ ಮನೆಯ ಅಧಿಪತಿ 2ರಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಮನೆಯಿಂದ ಲಾಭ ಅಥವಾ ಹಣ. ಇವ್ರಿಗೆ ಮನೆ ಮತ್ತು ಇವರ ಫೈನಾನ್ಷಿಯಲ್ ಎಲ್ಲ, ಅಂದರೆ ಇವರ ಕುಟುಂಬ, ಇದು ಮನೆ. ಓಕೆನಾ? 4ನೇ ಮನೆ ಅಂದರೆ ಮನೆ, 2 ಅಂದರೆ ಕುಟುಂಬ. ಇವೆರಡು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಜಾಸ್ತಿ ಮನೆಯಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ತಾರೆ, ಕುಟುಂಬದ ಜೊತೆನೇ ಇಷ್ಟಪಡ್ತಾರೆ. ಮತ್ತು ಮನೆಗೋಸ್ಕರ ಹಣವನ್ನು ಖರ್ಚು ಮಾಡ್ತಾಯಿರ್ತಾರೆ. ಮನೆಯಿಂದನೂ ಲಾಭ, ಮನೆಯಲ್ಲೇ ಕೂತ್ಕೊಂಡು ಇವರು ದುಡಿಯೋದು, ವರ್ಕ್ ಫ್ರಮ್ ಹೋಮ್ ಅದೆಲ್ಲ ನಡೀತಾ ಇರುತ್ತೆ, ಇದಾಗ್ತಾ ಇರುತ್ತೆ. ನೆಕ್ಸ್ಟು 4ನೇ ಮನೆಯ ಅಧಿಪತಿ 3ರಲ್ಲಿ ಕುಳಿತಾಗ ಏನಾಗುತ್ತೆ ಅಂದರೆ, ಭಾವನಾತ್ಮಕ ಪ್ರಯತ್ನಗಳು. ಇವರಿಗೆ ಭಾವನಾತ್ಮಕ ಪ್ರಯತ್ನಗಳು ಅಂತಂದರೆ ಏನು ಗೊತ್ತಾ? ಇವ್ರಿಗೊಂದು ಕೆಲವೊಂದು ಆಸೆ ಅಭಿಲಾಷೆಗಳಿರ್ತದೆ. ಹಂಗಂದರೆ ನಮ್ಮದೇ ಆದ ಒಂದು ಸುಂದರ ಕನಸಿನ ಮನೆ ಕಟ್ಕೊಬೇಕು, ಅಥವಾ ಮುಂದೆ ಒಂದು ಉದ್ಯಾನವನ ಅಥವಾ ಒಂದು ಸಣ್ಣ ಗಿಡ ಇದನ್ನೆಲ್ಲ ಬೆಳೆಸ್ಕೊಳ್ಳೋಕೆ ಒಂದು ಜಾಗ ಇರಬೇಕು, ಒಂದು ಹಕ್ಕಿಗಳ ಸಾಕಬೇಕು, ಆ ಚಿಲಿಪಿಲಿ ಕಲರವನ್ನು ಕೇಳಬೇಕು, ಒಂದು ಒಳ್ಳೆಯ ವಾತಾವರಣದಲ್ಲಿ ಮನೆ ಕಟ್ಕೊಬೇಕು. ಈ ರೀತಿ ಅವ್ರದ್ದು ಭಾವನೆಗಳಿರ್ತದಲ್ಲ, ಅದಕ್ಕೆ ಅನುಗುಣವಾಗಿ ಪ್ರಯತ್ನವನ್ನು ಪಟ್ಟು ಮನೆಯನ್ನು ಕಟ್ಟುತ್ತಾರೆ ಇವರು. ಆದರೆ ಏನಂದರೆ, ಇವ್ರಿಗೆ ಸಿಕ್ಕಾಬಟ್ಟೆ ಕೇಳಿ, 4ನೇ ಮನೆ ಅಧಿಪತಿ 3ರಲ್ಲಿದ್ದಾನಲ್ಲ, ಸಿಕ್ಕಾಬಟ್ಟೆ ಸ್ಟ್ರಗಲ್ ಆಗುತ್ತೆ, ಮನೆ ಕಟ್ಟೋಕ್ಕೆ ಹಿಂಸೆ ಆಗುತ್ತೆ. ಸ್ಟಾರ್ಟಿಂಗು ಸಿಕ್ಕಾಬಟ್ಟೆ ಪ್ರಯತ್ನ ಪಟ್ಟರೂ ಆಗಲ್ಲ. ಬಟ್ ಲಾಸ್ಟಿಗೆ ಕೊನೆಗೆ ಅವರು ಮನೆ ಕಟ್ಟುತ್ತಾರೆ. ಆದರೆ ಕಟ್ಬಿಟ್ಟು ಆ ಮನೇಲಿ ವಾಸ ಮಾಡೋಕ್ಕಾಗಲ್ಲ. 4ನೇ ಮನೆ ಅಧಿಪತಿ 3ರಲ್ಲಿದ್ದಾನಲ್ಲ, ಅದಕ್ಕೆ ವ್ಯಯಭಾವ ಅಲ್ವಾ, ಅದನ್ನು ಬಾಡಿಗೆ ಕೊಟ್ಬಿಟ್ಟು ಅಥವಾ ಅದನ್ನು ಹಂಗೆ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಾರೆ. ಒಂದು 6 ತಿಂಗಳಿಗೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿಕೊಂಡು ಬರುವಂಥದ್ದು, ಇದನ್ನು ಮಾಡ್ತಾಯಿರ್ತಾರೆ. ಓಕೆನಾ ವೀಕ್ಷಕರೇ? ನೆಕ್ಸ್ಟು 4ನೇ ಮನೆಯ ಅಧಿಪತಿ 4ರಲ್ಲಿ ಕುಳಿತಾಗ ಏನಾಗುತ್ತೆ? ಆವಾಗ ಏನಾಗುತ್ತೆ ಅಂತಂದರೆ, ಇವ್ರಿಗೆ ಭಾವನೆಗಳ ಪೂರ್ಣತೆ